ಜಪಾನ್ನ ಸಿಟಿಜನ್ ಕಂಪನಿ ಸಹಕಾರದೊಂದಿಗೆ ಎಚ್ಎಂಟಿ ತನ್ನ ಮೊದಲ ವಾಚ್ ಬಿಡುಗಡೆ ಮಾಡಿತು. ಆ ಸಮಯದಲ್ಲಿ ವಿದೇಶಿ ವಾಚ್ ಖರೀದಿಸುವುದು ಸಾಮಾನ್ಯ ಭಾರತೀಯರಿಗೆ ಅಸಾಧ್ಯ. ಎಚ್ಎಂಟಿ ಮಾತ್ರ ಉತ್ತಮ ಗುಣಮಟ್ಟವನ್ನು ಕಡಿಮೆ ಬೆಲೆಯಲ್ಲಿ ನೀಡಿತು. ಕೆಲವೇ ವರ್ಷಗಳಲ್ಲಿ ಎಚ್ಎಂಟಿ ವಾಚ್ ಎಂದರೆ ನಂಬಿಕೆ, ಗುಣಮಟ್ಟ, ಗೌರವ. ಒಂದು ಎಚ್ಎಂಟಿ ವಾಚ್ ಖರೀದಿಸಲು ಜನರು ತಿಂಗಳುಗಟ್ಟಲೆ ಕಾಯುತ್ತಿದ್ದರು. ಕೆಲವರು ವರ್ಷಗಳ ಕಾಲ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದರು. ಇದು ಎಚ್ಎಂಟಿಯ ಸುವರ್ಣವಾಗಿತ್ತು. 1970ರಿಂದ 1980ರ ನಡುವೆ ಎಚ್ಎಂಟಿ ದೇಶದ ಅತಿದೊಡ್ಡ ವಾಚ್ ಕಂಪನಿಯಾಯಿತು. ಪ್ರತಿ ವರ್ಷ ಲಕ್ಷಾಂತರ ವಾಚುಗಳನ್ನು ಮಾರಾಟ ಮಾಡುತ್ತಿತ್ತು. ಆದರೆ ಜನಪ್ರಿಯತೆ ಎಷ್ಟಾಯಿತೆಂದರೆ ಮದುವೆ ಉಡುಗೊರೆಯಾಗಿ, ಹುಟ್ಟುಹಬ್ಬದ ಉಡುಗೊರೆಯಾಗಿ, ಸರ್ಕಾರಿ ಉದ್ಯೋಗ ಸಿಕ್ಕಾಗ ಎಚ್ಎಂಟಿ ವಾಚ್ ನೀಡುವುದು ಎಂದು ಸಂಪ್ರದಾಯವಾಗಿತ್ತು. ಜನರು ಹೇಳುತ್ತಿದ್ದರು, ಒಮ್ಮೆ ಎಚ್ಎಂಟಿ ವಾಚ್ ತೆಗೆದುಕೊಂಡರೆ ವರ್ಷಗಳ ಕಾಲ ಏನೂ ಆಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಜಗತ್ತು ಬದಲಾಗುತ್ತಿತ್ತು, ಎಚ್ಎಂಟಿ ಮಾತ್ರ ಬದಲಾಗಲಿಲ್ಲ.